ಕನ್ನಡದ ನೆಲೆಯಿಂದ ಸಿಕ್ಕಿದೆ ಅಂತಕ್ಕಂಥದ್ದು ಬಹಳ ಸಂತೋಷ. ಕನಕದಾಸರಾಗಿರಲಿ, ಪುರಂದರದಾಸರಾಗಿರಲಿ, ಬಸವಣ್ಣವರಾಗಿರಲಿ, ಪಂಪರಿಂದ ಕುವೆಂಪು ಅವರಾಗಿರಲಿ, ಅವರೆಲ್ಲರೂ ಈ ಕನ್ನಡದ ನೆಲ ಸ್ಪರ್ಶ ಇದೆ ಅಂದ್ಕೊಂಡೆ. ನಮ್ಮ ಬೈರವೇವರು ಬಹುಶಃ ಬೆಳಗಾವಿಯವರು ಅಂತಕ್ಕಂಥದ್ದು ನಾನು ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಮಾತುಗಳನ್ನ ಕೇಳಿ, ಯಾಕಂದ್ರೆ ವೈಯಕ್ತಿಕವಾಗಿ ನೇರ ನಾನು ಯಾವತ್ತೂ ಭೇಟಿ ಇಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡೋದ್ರ ಬಗ್ಗೆ ಕೇಳ್ತಾ, ಒಂದಷ್ಟು ಪ್ರವಚನವನ್ನು ಕೇಳ್ತಾ, ಅವರು ಸಹ ಕನ್ನಡ ನೆಲದವರು ಅಂತಕ್ಕಂಥದ್ದು ನನಗೆ ಕಂಡು ಬಂದಾಗ, ಯಾಕಂದ್ರೆ ಇಲ್ಲಿ ಹರಿದವರನ್ನ ಹಾಕ್ತಿದ್ದಿಲ್ಲ. ನಾವು ಹರಿದವರನ್ನಕ್ಕೆ ನಮಗೆ ಬಹುಶಃ ಅವ್ರಿಗೆ ಹಿಂದಿ ಭಾಷಣ ಮಾಡಬಹುದು ಅಂತ ಈ ಥರ ಧರ್ಮ ಪ್ರವಚನದ ಬಗ್ಗೆ, ಧರ್ಮ ಉಳಿಸೋದ್ರ ಬಗ್ಗೆ ಸಾಕಷ್ಟು ಮಾಡ್ತೇವೆ. ಧರ್ಮ ಉಳಿಸೋದು ಅಂದರೆ ಹೇಗೆ? ನಾವೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥದ್ದು ಬಹಳ ಒಂದು ಸಂತೋಷದಾಯಕವಾದಂಥ ವಿಚಾರ ಆಗಿದ್ದು, ಈ ಚಾತುರ್ಮಾಸ್ಯ ಅಂದರೆ 4 ತಿಂಗಳು ಬರ್ತದೆ. ಆಷಾಢ, ಶ್ರಾವಣ, ಭಾದ್ರಪದ ಮತ್ತು ಆಶ್ವಯುಜ. ಕೊನೆಯಲ್ಲಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದಶಮಿ ಅಥವಾ ಏಕಾದಶಿ ಇದ್ದು ಇದು ಮುಕ್ತಾಯ ಆಗ್ತದೆ. ಈ 4 ತಿಂಗಳನ್ನ ಯಾಕೆ ಆಯ್ಕೆ ಮಾಡ್ಕೊಂತಾರೆ? ಯತಿಗಳು ಅಥವಾ ಪುಣ್ಯಾತ್ಮರು ಅಂತಂದ್ರೆ, ಈ ಸಂದರ್ಭದಲ್ಲಿ ದೇವತೆಗಳ ಶಯನ ಕಾಲ ಅಂತ ಕರೀತಾರೆ. ಅಂದ್ರೆ ದೇವತೆಗಳು ನಿದ್ರಿಸುವಂತ ಕಾಲ. ಇಂತಹ ಸಂದರ್ಭದಲ್ಲಿ ಧರ್ಮದ ಕಾರ್ಯಕ್ರಮಗಳು ನಿಲ್ಬಾರ್ದು ಅಂತ ಹೇಳಿ ಯತಿಗಳಿರ್ಬೋದು ಅಥವಾ ಮಠಾಧೀಶರಿರ್ಬೋದು, ಮುಖ್ಯ ಧಾರ್ಮಿಕ ವ್ಯಕ್ತಿಗಳಿರ್ಬೋದು, ಈಗ ಭಕ್ತಾದಿಗಳಿಗೆ ಪ್ರವಚನ ಕೊಡೋದ್ರ ಮೂಲಕ, ಅರಿವನ್ನು ಮೂಡಿಸೋದ್ರ ಮೂಲಕ, ಭಜನೆ, ಸಂಗೀತ ಕಾರ್ಯಕ್ರಮಗಳು ಮುಂತಾದ ಕಾರ್ಯಕ್ರಮಗಳ ಮೂಲಕ ಆ ಒಂದು ಗ್ಯಾಪ್, 4 ತಿಂಗಳ ಗ್ಯಾಪ್ ಅನ್ನ ಇವರು ದೇವರುಗಳ ರೂಪದಲ್ಲಿ ಇವರು ತುಂಬಾ ಹೋಗ್ತಾರೆ ಅನ್ನತಕ್ಕಂಥದ್ದನ್ನ ತಿಳ್ಕೊಂಡೆ. ಇನ್ನು ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ, ಭೈರತಿ ಅಂತವರು ಆ ಬೋರ್ಡ್ನಲ್ಲಿ ಹಾಕಂದ್ರೆ ಅವರು ಒಂದು ಹರಿದ್ವಾರದಲ್ಲಿ ನಿರಂಜನಿ ಪಂಚಾಯಿತಿ ಅಖಾಡದ ಅಧ್ಯಕ್ಷರು ಅಂತಂದ್ರೆ ಸಾಮಾನ್ಯ ಯತಿಗಳಲ್ಲ. ಪಂಚಾಯಿತಿ ಅಖಾಡದ ಅಧ್ಯಕ್ಷರು ಅಂತಂದ್ರೆ ಅಲ್ಲಿ ಸಾವಿರಾರು ಜನಗಳ ಯತಿಗಳ ಒಂದು ಸಮಸ್ಯೆ ಅಥವಾ ಪ್ರವಚನಗಳನ್ನು ನೀಡಿರ್ತಕ್ಕಂತಹ, ಅಲ್ಲಿರ್ತಕ್ಕಂಥವರ ಒಂದು ಬಾಂಧವ್ಯವನ್ನು ಬೆಳೆಸಿರ್ತಕ್ಕಂತಹ, ಅಂದ್ರೆ ಅಘೋರಿಗಳಿರ್ಬೋದು, ನಾಗಸಾಧುಗಳಿರ್ಬೋದು, ಇಂಥವರಿಗೆಲ್ಲ ಇವರು ಒಂದು ಪ್ರಮುಖರಾಗಿರ್ತಾರೆ ಅನ್ನತಕ್ಕಂಥ ವಿಚಾರ ಇಲ್ಲಿ ನಾನು ತಿಳ್ಕೊಂಡಿದ್ದೀನಿ. ಬಂದಾಗ ನಮ್ಮ ಉತ್ತರ ಕರ್ನಾಟಕದೊಳಗೆ ಎಲ್ಲ ಹೆಣ್ಮಕ್ಳ ಧ್ವನಿ ಗಂಡಸ್ರಂಗ ಇರ್ತಾವೆ. ಏನಪ್ಪಾ ತಮ್ಮ ಆರಾಮಿದ್ದಿ ಅಂತ ಕೇಳ್ತೀವಿ. ಬೆಂಗಳೂರು ಕಡೆ ಬೆಂಗಳೂರು ಧ್ವನಿ ಹೆಣ್ಮಕ್ಳಂಗಿದ್ದಾವೆ. ಏನ್ರಿ ಆಂಟಿ ಚೆನ್ನಾಗಿದ್ದೀರಾ ಅಂತ. ನಮ್ಮ ಕಡೆ ಹಂಗಲ್ಲ, ಗಂಡು ತಿಳಿಸಿದ ಮಾತಲ್ಲ, ಚೆನ್ನಮ್ಮ ಹೋಗ್ಲವ. ಆ ಹೆಣ್ಮಗಳು ಕೂತಿರ್ತಾಳೆ. ಆಗ ಒಬ್ಬ ಮಹರ್ಷಿ ಬರ್ತಾರೆ. ಆಕೆ ತೊಡಿದಾಗ ನನ್ನ ಭಾಷಣಕ್ಕೆ ಅರ್ಥ ಆಗ್ತದೇನ್ರಿ? ಚಲೋ ಆಕೆ ತೊಡಿದಾಗ ಇವರು ಮಲಗಿರ್ತಾರೆ. ತೊಡಿಮೇಲೆ ಮಲಗ ತಲೆ ಮೇಲೆ ಮಲ್ಕೊಳಕ್ಕಾಗ್ತದೆ, ತೊಡಿಮೇಲೆ ಮಲಗಿ. ಆ ಮಹರ್ಷಿ ಕೇಳ್ತಾರ, ಇವ ಇಂಥ ಬಿಸಿಲು ಹೊತ್ನ್ಯಾಗ ಹಿಂಗ ಮಠ ಮಧ್ಯಾಹ್ನದೊಳಗೆ ಕುತ್ಕೊಂಡಿದ್ದಿ, ನೀನ್ ತೊಡಿ ಮೇಲೆ ಇವ್ರು ಮಲ್ಕೊಂಡಾರ, ಅವ್ರು ಯಾರು ನೀ ಯಾರು? ಆಕೆ ಹೇಳ್ತಾರ, ನನ್ನ ಹೆಸರು ಭಕ್ತಿ ದೇವಿ ಅಂತ. ಇವರಿಬ್ರು ನನ್ನ ದೊಡ್ಡ ಮಗ ಸಣ್ಣ ಮಗ. ನೋಡಿದ್ರೆ ಎರಡು ಮುದುಕ್ರವು. ಇವತ್ತು ನಾಳೆ ಹಂಗಿದ್ದ ಸ್ಥಿತಿ. ಮೇಲೆ ಕೆಳ ಬಿಸಿಲು ಕಣ್ಣೇ ಬಿಡಬಲ್ಲು. ಒಂದು ಮನುಷ್ಯ ಎಷ್ಟು ವಯಸ್ಸು ಅಂತ ಹೇಳಿದ್ರೆ 110 ವರ್ಷ ಅಂತ ಒಂದು ಮನುಷ್ಯಾಗ, ಇನ್ನೊಂದು ಮನುಷ್ಯಾಗ ಹೇಳ್ತಾರ ಕೊಡುವಂತಹ ಒಂದು ಕ್ರಿಯೆ. ಅದೇ ರೀತಿ ಸಾಲಗ್ರಾಮದಲ್ಲೂ ಕೂಡ ಸುದರ್ಶನ ಅಂತ ಅದಕ್ಕೆ ಒಂದೇ ಚಕ್ರ ಇರ್ತದೆ. ಭಾಗದಲ್ಲಿ ಒಂದು ಚಕ್ರ ಬರ್ತದೆ, ಅದಕ್ಕೆ ತ್ರಿವಿಕ್ರಮ ಅಂತ ಹೇಳ್ತಾರೆ. ಹಾಗೆ ಯೋಗಿಗಳು, ಯತಿಗಳು, ಅವಧೂತರುಗಳು ಒಂದು ಕಡೆ ಒಂದು ದನ ಕರುವಿಗೆ ಹಾಲು ಉಣಿಸಿ ಹಾಲನ್ನು ಕರೆಯುವ ತನಕ ಎಷ್ಟು ಸಮಯ ಇರ್ತದೆ ಅಷ್ಟೇ ಸಮಯ ಒಂದು ಕಡೆ. ಅಂತಹ ತಾಯಿ ನಮಗೆ ಸಿಗಬೇಕು ಅಂದ್ರೆ ನಾವು ಹರಿದ್ವಾರಕ್ಕೆ ಹೋದ್ರೂ ಸಿಗಲ್ಲ, ಕಾಶಿಗೆ ಹೋದ್ರೂ ಸಿಗಲ್ಲ, ಗುಡಿಗೆ ಹೋದ್ರೂ ಸಿಗಲ್ಲ, ಎಲ್ಲೂ ಸಿಗಲ್ಲ. ಯಾಕಂದ್ರೆ ತ್ರಿವಿಕ್ರಮ ಚಕ್ರ ಅವರೇ ಆಗಿದ್ದಾರೆ. ಒಂದು ಕಡೆ ನಿಲ್ಲಲ್ಲ, ಎಲ್ಲ ಕಡೆಯೂ ಕೂಡ ಸಂಚಾರ ಮಾಡ್ತಾನೇ ಇರ್ತಾರೆ. ದಿನ ಇಡೀ ನಮ್ಗಾದ್ರೂ ಬೇಸರ ಆಗ್ತದೆ, ಆದರೆ ಒಂದು ಕ್ಷಣನೂ ಬೇಸರ ಮಾಡ್ಕೊಳ್ಳದೆ ಎಲ್ಲ ಸಮಸ್ತ ಭಕ್ತರ ಅಭಿವೃದ್ಧಿಗಾಗಿ ಎಲ್ಲ ಇಡೀ ಭಾರತವನ್ನೇ ತಿರುಗಾಡ್ತಾ ಇರ್ತಾರೆ. ಅಂತಹ ಒಂದು ಗುರುವಿನ ಸಾನ್ನಿಧ್ಯ, ತಾಯಿಯ ಸಾನ್ನಿಧ್ಯ ನಮಗೆ ಸಿಗೋದು ಹೇಳಿದ್ರೆ ಅದು 2 ತಿಂಗಳು ಈ ಚಾತುರ್ಮಾಸ್ಯ ಒಂದೇ. ಅಭಿನಂದಿಸ್ತೀನಿ.
ಹಾಗೆ ಇಲ್ಲಿ ಇರುವಂಥ ನನ್ನ ತಂದೆ ತಾಯಿ ಸಮಾಜ ಅಕ್ಕ ತಂಗಿಯರು ಸಮಾಜ ಎಲ್ಲರಿಗೂ ನನ್ನ ಮನಪೂರ್ವಕ ಅಭಿನಂದನೆಗಳು. ಈ ಕಾರ್ಯಕ್ರಮನ ನಾನು ಅಮ್ಮಗೆ ಇಲ್ಲ ಬೆಂಗಳೂರು ಮಾಡಿ ಬರ್ತೀನಿ ಅಂತ ಹೇಳಿದ್ರು. ಏನಕ್ಕೆ ಅಂದರೆ ಎಲ್ಲರಿಗೂ ಒಂದು ಆಶೀರ್ವಾದ ಸಿಗ್ಲಿ. ಅಮ್ಮ ಭೈರವಿ ಅಮ್ಮನ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಅನ್ನೋದಿಲ್ಲ, ಎಲ್ಲರಿಗೂ ಗೊತ್ತು ಅಮ್ಮ ಆಶೀರ್ವಾದ ಏನು, ಅಮ್ಮ ಶಕ್ತಿ ಏನು, ಅಮ್ಮ ಅವರ ತಾಕತ್ ಏನು ಅಂತೆಲ್ಲ. ಬಟ್ ಅಮ್ಮ ಅವರು ಬಂದು ಇಲ್ಲೊಂದು ಪೂಜೆಯನ್ನು ಮಾಡಿದ ಬೆಂಗಳೂರಿಗೆ ಎಲ್ಲರಿಗೂ ಒಂದು ಒಳ್ಳೇದಾಗಬೇಕು ಅಂತ ಒಂದೇ ನನ್ನ ಒಂದು ಗುರಿ ಇತ್ತು. ಆ ಗುರಿಯಲ್ಲಿ ನಾನು ಒಬ್ಬನಿಂದೇ ಸಾಧನೆ. ಆ ಮಠದಲ್ಲಿರುವಂಥ ಎಲ್ಲರೂ ಮಠದಲ್ಲಿರುವಂಥ ರವಿಯವರಾಗಿರ್ಬೋದು ಅಥವಾ ನಮ್ಮ ಪುಟ್ಟಸ್ವಾಮಿಯವರಾಗಿರ್ಬೋದು, ಪ್ರತಿಯೊಬ್ಬರು ನಮ್ಮ ಸತ್ಯ ಮೇಡಮ್ ಆಗಿರ್ಬೋದು, ನಮ್ಮ ಶಶಾಂಕ್ ಆಗಿರ್ಬೋದು, ಎಲ್ಲರೂ ಸತ್ಯ ರೀತಿ ವೇದ ಆಮೇಲೆ ಸುನೀಲ್ ಎಲ್ಲರೂ ನಾವು ನನ್ನ ಒಬ್ಬನೇ ತಲ ನನ್ನ ಜೊತೆ ಎಲ್ಲರೂ ಒಂದು ಕೈ ಅಲ್ಲ 10 ಕೈ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ತುಂಬ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಇನ್ನು 2 ತಿಂಗಳ ಕಾಲ ಅಮ್ಮ ಅವರ ಒಂದು ದಿನ ವಿಶೇಷ